ಶರೀಫ ಅಂತ ಕೂಗಿದ್ರು. ಹಂಗ ಓಡಾಡಿ ಹೋಗಿ ಯಾಕೆ ಕರ್ದಿ ಗುರುವೆ ಅಂತ ಕೇಳ್ದ. ನಾ ಕರ್ದಿ ಹೋಗ್ದಲ್ಲಿ ಕೇಳಿಸ್ತೇನೋ. ಲಕ್ಷದವರೆ ಪುಣ್ಯಾತ್ಮರೇ ಭಕ್ತಿ ಭಾವ ಎಂಥದ್ದು ತುಂಬಿತ್ತವರು ಅಲ್ಲಿ ಅನ್ನೋದ್ರ ಬಗ್ಗೆ ಗುರುಗಳು ಆಗಿರ್ತಕ್ಕಂಥ ಗೋವಿಂದ ಗುರುಗಳು ನನ್ನ ಪರಮ ಗುರುಗಳು, ನಾನು ಅವರ ಶಿಷ್ಯ. ಗುರು ಶಿಷ್ಯರ ಅವಿನಾಭಾವ ಸಂಬಂಧ ಹೇಗಿತ್ತು ಅಂತ ಕೇಳ್ರಿ. ಮಧ್ಯಾಹ್ನ 12 ಗಂಟೆ ಸಮಯಕ್ಕ ಕಳಸ ಗ್ರಾಮಕ್ಕ ಶಿಶುನಾಳ ಶರೀಫರು ದಾರಿ ಹಿಡಿದುಕೊಂಡು ನಡ್ಕೊಂತ ನಡೆದಿದ್ರು. ಒಂದು 40 ಕಿಲೋಮೀಟರ್ ಅಂತರ ಅವರೂರಿಗೆ ಆಗಿನ ಕಾಲಕ್ಕೆಲ್ಲ ನಡ್ಕೊಂತ ಹೋಗುದು. ಹಂಗ ನಡ್ಕೊಂತ ಹೋಗುತ್ತಿರುವಾಗ ಬೇಸಿಗೆ ಬಿಸಿಲ ಈ ತಮ್ಮ ಶಿಶುನಾಳ ಗ್ರಾಮದಿಂದ ಹೋಗತಕ್ಕಂಥ ಸಂದರ್ಭ ಕಾಲೊಳಗೆ ಜೋಡ ಹಾಕೊಂಡು ಹಂಗ ಹೋದ್ರು. ಯಾವಾಗ ಗೋವಿಂದ ಗುರುಗಳ ಊರ ಸಮೀಪ ಬಂತು, ಈಗ ತದ್ದೇವಾಡಿ ಊರ ಸಮೀಪ ಅಂತ ನೀರಿನ ಟಾಕೆ ಐತಲ್ರಿ, ಊರು ಪ್ರವೇಶ ಆಗ್ಬೇಕಾದ ಹಾಗೆ ಆ ಕಳಸ ಊರಿಗೆ ಹೋದ ಆ ಕ್ಷಣವೇ ಬರಿಗಾಲಿನಿಂದ ಊರಾಗ ಹೋಗ್ಬೇಕು ನಾ ಅಂತ ತಿಳ್ಕೊಂಡು ತಮ್ಮ ಕಾಲೊಳಗಿರ್ತಕ್ಕಂಥ ಜೋಡುಗಳನ್ನ ಹೆಗಲ ಮೇಲೆ ಇದ್ದಿಟ್ಟು ಟಾವೆಲ್ ಸುತ್ತಕೊಂಡು ಬದಲಾಗಿ ಇಟ್ಕೊಂಡು ನಡೆದ್ರು ಶಿಶುನಾಳ ಶರೀಫ. ಪಕ್ಕ ಲಕ್ಷ್ಮಣ ಎಷ್ಟು ಚಂದ ಐತಿ. 30-35 ಕಿಲೋಮೀಟರ್ ಪರ್ಯಂತರವಾಗಿ ಕಾಲಾಗ ಜೋಡುಗಳನ್ನು ಹಾಕೊಂಡು ಹೋಗ್ಯಾನ. ಕಳಸ ಗ್ರಾಮದ ಒಳಗೆ ಪ್ರವೇಶ ಮಾಡತಕ್ಕಂಥ ಸಂದರ್ಭದೊಳಗ ಶಿಶುನಾಳ ಶರೀಫ ತನ್ನೆರಡು ಜೋಡುಗಳನ್ನ ಬಟ್ಟೆಯೊಳಗೆ ಸುತ್ತುಕೊಂಡು ಬದಲಾಗಿಟ್ಟುಕೊಂಡು ನೋಡಲ್ಲ. ದಾರಿ ಮೇಗಿನ ಜನ ಎಂಟತ್ತು ಜನ ನೋಡಿದರು. ಎಷ್ಟು ಹುಚ್ಚದ ನೋಡಿ ಶರೀಫ ಎಷ್ಟು ಹುಚ್ಚದ ನೋಡು. 40 ಕಿಲೋಮೀಟರ್ ಕಾಲಾಗ ಹಾಕೊಂಡು ಬಂದಾನ. ನಮ್ಮ ಊರಾಗ ಬರ್ಬೇಕಾದ ಕಾಲನ್ ಜೋಡ ಬದಲಾಗಿ ಹಿಡ್ಕೊಂಡು ನಡೆದ. ಎಷ್ಟು ಹುಚ್ಚದ ಶರೀಫ. ಹಂಗ ಅನ್ಕೊಂತ ಬರ್ತಿದ್ರು. ಅವ್ ಹಂಗ ಶರೀಫ ಮುಂದೆ ಹೋಗ್ತಿದ್ದ. ಮುಂದೆ ಹೋಗುವಾಗ ಕಟ್ಟಿನ ಕುಂತಿದ್ದ ಜನ, ಇವರ ಹಿಂದೆ ಬರ್ತಕ್ಕಂಥ ಜನ ಎಲ್ಲರೂ ಕೂಡಿ ಒಳ್ಳಾಡಿ ನಗಾಕತ್ರು. ಎಷ್ಟು ಹುಚ್ಚದನ ಶರೀಫ. ಕಾಲಾಗಿ ಜೋಡ ಬಗಲಾಗಿ ಹಿಡ್ಕೊಂಡು ನಡೆದನ. ಎಷ್ಟು ಮರಳದನ, ಎಷ್ಟು ಹುಚ್ಚದನ. ಗುರುವಿನ ಹುಚ್ಚು ಎಂಟರ ಗಿಡದ ಇವನಿಗೆ. ಯಾರೋ ಒಬ್ಬರು ನಮ್ಮಂತವ್ರು ಕೇಳಿಬಿಟ್ಟು, ಯಪ್ಪ ಪುಣ್ಯಾತ್ಮ ಶರೀಫ, ನೀವ್ ಊರಿಂದ ಇಲ್ಲಿಂದ ಕಣ್ಣಿ ನಡ್ಕೊಂತ ಕಾಲಾಗ ಹಾಕೊಂಡ ಬಂದಿದ್ದಿ ಜೋಡುಗಳನ್ನ. ಊರಾಗ ಬಂದ ಕ್ಷಣ ಕಾಲೊಳಗಿನ ಜೋಡುಗಳು ತೆಗೆದು ಬಗಲಾಗಿ ಸುತ್ತಕೊಂಡು ಯಾಕೆ ಹಿಡಿದಿ ಅಂತ ಕೇಳಿದ್ರು. ಶರೀಫ ಸಾಹೇಬ ಎಂತ ಮಾತುಗಳನ್ನು ಕೇಳಿ ಪುಣ್ಯಾತ್ಮ ಎಂತ ಗುರು ಭಕ್ತಿ. ಯಪ್ಪ ಪುಣ್ಯಾತ್ಮನೇ, ದೇವರ ಗುಡಿ ಒಳಗೆ ಹೋಗ್ಬೇಕಾದ್ರೆ ಮನೆಯಿಂದ ನೀವು ಕಾಲಾಗ ಹಾಕೊಂಡು ಹೋಗಿರ್ತೀವಿಲ್ಲ. ಮನೆಯಿಂದ ಬರುವಾಗ ಕಾಲಾಗ ಹಾಕೊಂಡು ಬಂದಿರ್ತೀವಿ. ಮತ್ತೆ ದೇವರ ಗುಡಿ ದೇವಸ್ಥಾನ ದರ್ಶನ ಮಾಡೋಕೆ ಒಳಗೆ ಹೋಗ್ಬೇಕಾದ್ರೆ ಆ ಜೋಡುಗಳನ್ನ ಹೊರಗಿಟ್ಟು ನಾವು ದೇವರ ದರ್ಶನಕ್ಕೆ ಹೋಗ್ತೀವಿಲ್ಲ. ಹಂಗ ಹೋಗ್ತೀವಿ. ಹಾಗೆ ಕಳಸ ಅನ್ನತಕ್ಕಂಥದ್ದು ನನಗೆ ದೇವ ಮಂದಿರ. ಈ ಕಳಸ ಗ್ರಾಮ ಅನ್ನತಕ್ಕಂಥದ್ದು ನನಗೆ ದೇವ ಮಂದಿರ. ದೇವ ಮಂದಿರ ಅಷ್ಟೇ ಅಲ್ಲ, ನನ್ನ ಗುರು ಎಲ್ಲ ಕಡೆಗೂ ತನ್ನ ಪಾದಗಳನ್ನು ಇಟ್ಟು ಪುಣ್ಯಮಯ ಮಾಡಿರ್ತಕ್ಕಂಥ ಕ್ಷೇತ್ರ ಮಂದಿರ. ಇದು ಸ್ವರ್ಗ ಅಂತ ತಿಳ್ಕೊಂಡು ನಡೆದಿನಿ ನಾನು. ದೇವರು ನಡೆದಾಡಿರ್ತಕ್ಕಂಥ ದೇವ ಮಂದಿರದೊಳಗ ಯಾರ ಕಾಲಕ್ಕೆ ಜೋಡ ಹಾಕೊಂಡು ಹೋಗ್ತಾರೆ ಅಂದ್ರೆ ಪುಣ್ಯಾತ್ಮರ. ನನಗೆ ಹುಚ್ಚಿಳಿದಿಲ್ಲ, ನನಗಿಂತ ಹೆಚ್ಚು ನಿಮಗೆ ಹುಚ್ಚಿಡುವ ಅಂದ್ರಂತ. ಎಂಥ ಭಕ್ತಿ. ಗುರುಗಳಂತೆ ಹೋಗ್ಬೇಕಾದ್ರೆ ನಾವು ಹಂಗ ಕಾಲ ಹಾಕೊಂಡು ಹೋಗ್ತೀವಿ ಅಂದ್ರೆ ನಮಗೇನು ಉಳ್ತದ? ಈ ಪೂರಾ ಕಳಸ ಗ್ರಾಮವೇ ಒಂದು ಗೋಪುರ. ಪೂರಾ ಕಳಸ ಗ್ರಾಮವೇ ನನ್ನ ಗುರುದೇವದ ಮಂದಿರದ ಮಂದಿರದೊಳಗೆ ಹೋಗ್ಬೇಕಾದ್ರೆ ನಾಯಕನ ಕಾಲ ಜೋಡ ಹಾಕೊಂಡು ಹೋಗ್ಬೇಕಂತ ಇದು ಗುರು ಭಕ್ತಿ. ಮರುಳೇ ಮರತಿರಬೇಡ ಗುರುವಿನ